ಮೇ 5ರಂದು ನಡೆದಿದ್ದ ಮೈಸೂರಿನ ನಟೋರಿಯಸ್ ರೌಡಿ ಶೀಟರ್ ಸಾಹಿಲ್ ಅಲಿಯಾಸ್ ಚುವ್ವಾ ಬರ್ಬರ ಹತ್ಯೆ ಪ್ರಕರಣವನ್ನು ಶ್ರೀರಂಗಪಟ್ಟಣ ಪೊಲೀಸರು ಭೇದಿಸಿದ್ದು 6 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಪೊಲೀಸರ ಪ್ರಕಾರ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪಾಲಹಳ್ಳಿ ಲಕ್ಷ್ಮೀಪುರ ರಸ್ತೆಯ ಬಳಿ ಬದಿಯ ಪೊದೆ ಪ್ರದೇಶದಲ್ಲಿ ಸಾಹಿಲ್ ಅವರನ್ನು ಕೊಚ್ಚಿ ಹತ್ಯೆ ಮಾಡಿ ಆರೋಪಿಗಳು ಪರಾರಿಯಾಗಿದ್ದರು. ಸುಹೇಲ್ ಅಲಿಯಾಸ್ ಮಹಮ್ಮದ್ ಅಹಮದ್ ಖಾನ್, ಮುಜಾಹಿದ್ ಪಾಷಾ, ಯಾಸಿನ್ ಶರೀಫ್, ಸೈಯದ್ ಮುದಸಿರ್, ಮಹಮ್ಮದ್ ಅಜರ್ ಮತ್ತು ಮಹಮ್ಮದ್ ಅಫ್ಸರ್. ಪ್ರಾಥಮಿಕ ತನಿಖೆ ಪ್ರಕಾರ ಮೃತ ಸಾಹಿಲ್ ರೌಡಿಸಂ ನಡೆಸುತ್ತಾ ವಸೂಲಿ, ಬೆದರಿಕೆ ಹಾಗೂ ಹಣಕಾಸು ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದ ಎಂದು ತಿಳಿದು ಬಂದಿದೆ. ಒಂದು ಸಂಜೆ ಸಮಯದಲ್ಲಿ ಒಂದು ಮಾಹಿತಿ ಬರುತ್ತೆ. ಒಂದು ಹಳ್ಳಿಮನೆ ಹೋಟೆಲ್ ಹಿಂಭಾಗದಲ್ಲಿ ಯಾವುದೋ ಒಂದು ಅಪರಿಚಿತ ಶವ ಪತ್ತೆಯಾಗಿರ್ತದೆ. ಇದರಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಾಗ ಅದು ಕ್ರೈಮ್ ನಂಬರ್ 85/26 ಪ್ರಕರಣ ದಾಖಲು ಮಾಡಿಕೊಂಡು ಅದು ಪತ್ತೆ ಹಚ್ಚಲಾಗುತ್ತೆ. ಆವಾಗ ಗೊತ್ತಾಗುತ್ತೆ ಡೆತ್ ಆಗಿರೋರ ಹೆಸರು ಸಾಹಿಲ್ ಅಂತ ಹೇಳಿಬಿಟ್ಟು ಇವರು ಮೈಸೂರಿನವರಂತ ತಿಳಿದು ಬಂದಿರುತ್ತೆ. ಇದು ತನಿಖಾ ತಂಡವನ್ನು ರಚಿಸಿ ಇದು ಪತ್ತೆ ಆಗುತ್ತೆ. ಪ್ರಕರಣ ಪತ್ತೆ ಆದಾಗ ಇದು ತಿಳಿದು ಬರ್ತದೆ ಮರ್ಡರ್ ಮಾಡಿರೋರು ಸುಹೇಲ್ ಅಂತ ಹೇಳಿ. ಸುಹೇಲ್ ಅವರಿಗೆ ಏನು ಅಂದರೆ ಇವ್ರಿಗೆ ಸಾಹಿಲ್ ಅವ್ರ ಮೇಲೆ ಒಂದು ಸುಮಾರು 6 ಪ್ರಕರಣಗಳಿರುತ್ತೆ. ಅವರು ಸುಹೇಲ್ ಅವ್ರಿಗೆ ಮತ್ತು ಬೇರೆ ಎಲ್ಲರಿಗೂ ಸಹ ತೊಂದರೆ ಕೊಡ್ತಾ ಇರ್ತಾರೆ. ಹಫ್ತಾ ವಸೂಲಿ ಮಾಡೋದು ಆ ಥರ ಎಲ್ಲ ತೊಂದರೆ ಕೊಡ್ತಾ ಇರ್ತಾರೆ ಅಂತ ತಿಳಿದು ಬರ್ತದೆ. ಸುಹೇಲ್ ಅವ್ರಿಗೂ ಸಹ ಅವರು ಪ್ರಾಣ ಬೆದರಿಕೆಯನ್ನು ಹಾಕಿರ್ತಾರೆ ಸಾಹಿಲ್. ಈ ಒಂದು ವಿಚಾರನ ಸುಹೇಲ್ ಅವರು ಒಂದು ಫ್ರೂಟ್ ಅಫ್ಸರ್ ಅಂತ ಹೇಳ್ಬಿಟ್ಟು ಒಬ್ಬರ ಕಡೆ ಶೇರ್ ಮಾಡ್ತಾರೆ. ಆಗ ಫ್ರೂಟ್ ಅಫ್ಸರ್ ಅವರು ಹೇಳ್ತಾರೆ ನನಗೂ ಸಹ 10 ಲಕ್ಷ ಡಿಮ್ಯಾಂಡ್ ಮಾಡಿದ್ನು. ಇವರು ನಮ್ಮ ಅಣ್ಣನಿಗೆ ನಾಜೀರ್ ಅನ್ನೋರು ಒಂದು 24 ಲಕ್ಷ ಸಾಲ ಮಾಡಿರ್ತಾರೆ. 24 ಲಕ್ಷ ಸಾಲ ಮಾಡಿದಾಗ ಆ ಸಾಲ ವಸೂಲಿ ಮಾಡಬೇಕಂತನೂ ಈ ಸಾಹಿಲ್ ಅವರು ಟ್ರೈ ಮಾಡಿರ್ತಾರೆ. ಅದರಿಂದ ಫ್ರೂಟ್ ಅಫ್ಸರ್ ಅವ್ರಿಗೂ ಸಹ ಅವ್ರ ಮೇಲೆ ವೈಷಮ್ಯ ಇರ್ತದೆ. ಆವಾಗ ಸಾಹಿಲ್ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ನಾನು ಅವ್ರನ್ನ ಮರ್ಡರ್ ಮಾಡಿಬಿಡ್ತೀನಂತ. ಆಗ ಫ್ರೂಟ್ ಅಫ್ಸರ್ ಅವರು ತಿಳಿಸ್ತಾರೆ ಆಯಿತು ನೀನು ಮಾಡು, ಅದು ಏನಾದ್ರು ಇದ್ದರೆ ಕೋರ್ಟ್ದು ಎಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಸುಹೇಲ್ ಏನು ಮಾಡ್ತಾರೆ, ಅವರ ಸ್ನೇಹಿತರಾದ ಮುಜಾಹಿದ್ ಖಾನ್, ಮೊಹಮ್ಮದ್ ಅಜರ್, ಯಾಸಿನ್ ಶರೀಫ್ ಮತ್ತು ಮುದಾಸಿರ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಅವರು ಫಸ್ಟು ಚರ್ಚೆ ಮಾಡ್ತಾರೆ ಈ ಥರ ಒಂದು ಮರ್ಡರ್ ಮಾಡಬೇಕಂತ ಹೇಳ್ಬಿಟ್ಟು. ಅವರ ಮೇಲೆ ಸುಮಾರು 24 ಲಕ್ಷ ರೂಪಾಯಿ ಸಾಲದ ಪ್ರಕರಣಗಳು ಇದ್ದವು ಎಂದು ವರದಿಯಾಗಿದೆ. ಹಳೆಯ ವೈಷಮ್ಯ ಮತ್ತು ಹಣಕಾಸು ವಿವಾದವೇ ಹತ್ಯೆಗೆ ಕಾರಣವಾಗಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಆರೋಪಿಗಳಲ್ಲಿ ಕೆಲವರು ಸಾಹಿಲ್ನ ಸಹಚರರಾಗಿದ್ದು ಒಳಗಣ ದ್ವೇಷದಿಂದಲೇ ಈ ಕೃತ್ಯ ನಡೆದಿರಬಹುದು ಎಂಬ ಮಾಹಿತಿ ಇದೆ. ಪೊಲೀಸರ ಹೇಳಿಕೆಯಂತೆ ಸಾಹಿಲ್ ಅವರನ್ನು ಮಾತಾಡೋಣ ಎಂದು ಕರೆಸಿ ಸ್ಥಳಕ್ಕೆ ಕರೆದೊಯ್ದು ಪೂರ್ವ ಯೋಜಿತವಾಗಿ ಆಯ್ದ ಸ್ಥಳದಲ್ಲಿ ದಾಳಿ ಮಾಡಿ ಕೊಚ್ಚಿ ಹತ್ಯೆ ಮಾಡಲಾಗಿದೆ. ನಂತರ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದರು. ಘಟನೆ ಬಳಿಕ ಮಂಡ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಡಾಕ್ಟರ್ ವಿ.ಜಿ. ಶೋಭಾರಾಣಿ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತಂಡಗಳನ್ನು ರಚಿಸಿ ತನಿಖೆ ಆರಂಭಿಸಲಾಯಿತು. ಸುಹೇಲ್ ಅವರು ಬೈಕ್ ರೈಡ್ ಮಾಡ್ತಾರೆ. ಸಾಹಿಲ್ನ ಹಿಂದೆಗಡೆ ಕುಣಿಸ್ಕೊತಾರೆ. ಯಾರು ಡೆತ್ ಆಗಿದ್ದಾರೋ ಹಿಂದೆ ಕುಣಿಸ್ಕೊತಾರೆ. ಮುಜಾಹಿದ್ ಅವರು ಇನ್ನೊಂದು ಬೈಕ್ ಮೇಲೆ ಕೂತ್ಕೊಳ್ತಾರೆ. ಇನ್ನು 3 ಜನ ಅಂದರೆ ಮೊಹಮ್ಮದ್ ಅಜಾರು, ಯಾಸಿನ್ ಶರೀಫು ಮತ್ತು ಮುದಾಸಿರ್ ಅವರು ಈ ಹಳ್ಳಿ ಮನೆ ಹತ್ರ ವೆಯ್ಟ್ ಮಾಡ್ತಾರೆ. ಯಾರಾದರೂ ಬಂದರೆ ನೋಡ್ಕೊಳ್ಳಿಕ್ಕೆ ವೆಯ್ಟ್ ಮಾಡ್ತಾರೆ. ಇವರು 3 ಜನ ಹಿಂದೆಗಡೆ ಬ್ಯಾಕ್ ಸೈಡ್, ಏನು ಹಳ್ಳಿ ಮನೆ ಬ್ಯಾಕ್ ಸೈಡ್ ಇದೆ ಒಂದು ನಾಲೆ ಹತ್ರ, ಅಲ್ಲಿಗೆ ಹೋಗ್ತಾರೆ. ಫಸ್ಟು ಅವರು ಒಂದು ಬೆಡ್ಶೀಟ್ ತಂದಿರ್ತಾರೆ, ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಲಿಕ್ಕೆ ಅಲ್ಲಿ ಕೂತ್ಕೊಳ್ತಾರೆ. ತದನಂತರ ಯಾರು ಸಾಹಿಲ್ ಡಿಸೀಸ್ಡ್ ಇದ್ದಾರೆ, ಸತ್ತಿದ್ದಾರೆ, ಅವರು ಒಂದು ಇವ್ರಿಗೆ ಚುಚ್ಚಲಿಕ್ಕೆ ಒಂದು ಚಾಕುನ ತೆಗಿತಾರೆ. ಆ ಸಮಯದಲ್ಲಿ ಅವ್ರಿಗಿಂತ ಮುಂಚೆನೇ ಇವರೇ ಅಟ್ಯಾಕ್ ಮಾಡಿ ಅವ್ರನ್ನ ಮರ್ಡರ್ ಮಾಡಿರ್ತಾರಂತ ತಿಳಿದು ಬರ್ತದೆ. ತದನಂತರ ಇನ್ಸಿಡೆಂಟ್ ಎಲ್ಲ ಆದಮೇಲೆ ಇವರು ಮತ್ತೆ ವಾಪಸ್ಸು ಮೈಸೂರು ಕಡೆಗೆ ಹೋಗ್ತಾರೆ. ಮೈಸೂರು ಕಡೆಗೆ ಹೋಗ್ಬಿಟ್ಟು ಇನ್ಸಿಡೆಂಟ್ ಆಗಿದ ತಕ್ಷಣ ಫಸ್ಟ್ ಫೋನ್ ಮಾಡ್ತಾರೆ. ಯಾರು ಫ್ರೂಟ್ ಅಫ್ಸರ್ ಅವ್ರಿಗೆ ಫೋನ್ ಮಾಡಿದಾಗ ಅವರು ಹಿಂಗೆ ಮರ್ಡರ್ ಮಾಡಿದೆ ಅಂತ ತಿಳಿಸ್ತಿದ್ದಂಗೆ ಅವ್ರು ಫೋನ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ತದನಂತರ ಫ್ರೂಟ್ ಅಫ್ಸರ್ ಅವರ ಜೊತೆಯಲ್ಲಿ ಇನ್ನೊಬ್ಬ ಪರ್ಸನ್ ಇರ್ತಾನೆ, ಹುಡುಗ. ಆ ಹುಡುಗನಿಗೆ ಫೋನ್ ಮಾಡಿ ಫೋನ್ ಕೊಡಲಿಕ್ಕೆ ಹೇಳ್ತಾರೆ. ಆಗ ಫ್ರೂಟ್ ಅಫ್ಸರ್ ಅವರು ನನಗೆ ಫೋನ್ ಮಾಡಬೇಡ,
ನಿನಗೆ ದುಡ್ಡನ್ನ ಕೊಟ್ಟು ಕಳಿಸ್ತೀನಿ, ನೀನು ಇಲ್ಲಿಂದ ಇದು ಎಸ್ಕೇಪ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು 3 ಲಕ್ಷ ಹಣವನ್ನು ಕೊಡ್ತಾರೆ. ಅದಾದ ನಂತರ ಈ ಅಕ್ಯೂಸ್ಡ್ ಎಲ್ಲ ಅಬ್ಸ್ಕ್ಯಾಂಡಿಂಗ್ ಆಗಿರ್ತಾರೆ. ಹೌದು, ಜೊತೆಯಲ್ಲೇ ಬರ್ತಾರೆ. ಏನೋ ಒಂದು ಮಾತಾಡಬೇಕು, ಡಿಸ್ಕಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕರ್ಕೊಂಬಂದಿರ್ತಾರೆ. ಇದು ಸುಮಾರು ಇನ್ಸಿಡೆಂಟ್ ಆಗಿರೋ ಪ್ಲೇಸು ಸುಮಾರು 200 ಮೀಟರ್ ದೂರ ಇರ್ತದೆ. ಮೈಸೂರು ಸಿಟಿ ಬಾರ್ಡ್ರಿಂದ ನಮ್ಮ ಬಾರ್ಡ್ರಿಗೆ ಒಂದು 200 ಮೀಟರ್ಸ್ ದೂರ ಇರುತ್ತೆ. ಇದು ಔಟ್ಸ್ಕರ್ಟ್ಸು ಮತ್ತು ಅವ್ರ ಕಡೆ ಹುಡುಗರು ಇರಲ್ಲ ಅನ್ನೋ ಉದ್ದೇಶದಿಂದ ಈ ಒಂದು ಜಾಗನ ಸೆಲೆಕ್ಟ್ ಮಾಡಿರ್ತಾರೆ. ಅದೇ ಫಸ್ಟು ಅವ್ರ ಮಾತುಕತೆಗೆ ಅಂತ ಹೇಳ್ಬಿಟ್ಟು ಒಂದು ಬೆಡ್ಶೀಟ್ ಹಾಸಿ ಕೂತ್ಕೊಳ್ತಾರೆ, ಡಿಸ್ಕಸ್ ಮಾಡ್ತಾ ಇರ್ತಾರೆ. ಡಿಸ್ಕಸ್ ಮಾಡ್ಬೇಕಾದ್ರೆ ಸಾಹಿಲ್ನು ಒಂದು 6 ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ. ಅವರು ರೌಡಿ ಶೀಟರ್ ಸಹ ಇರ್ತಾರೆ. ಅವರು ಇವರು ಸುಹೇಲ್ ಅವರು ಒಂದು 11 ಪ್ರಕರಣಗಳಲ್ಲಿ ಇರ್ತಾರೆ. ಸುಹೇಲನು ಫಸ್ಟು ಮಾತಾಡ್ತಾ ಸಾಹಿಲು ಚಾಕು ಎತ್ತಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಷ್ಟೊತ್ತಲ್ಲಿ ಇವರೇ ಫಸ್ಟು ಅವ್ರನ್ನ ಸ್ಟಾಪ್ ಮಾಡಿಬಿಡ್ತಾರೆ. ತೀವ್ರ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪ್ರಕರಣದ ಮುಂದಿನ ತನಿಖೆ ಮುಂದುವರೆದಿದ್ದು, ಸುಪಾರಿ ಕೊಲೆ ಸಾಧ್ಯತೆಗಳ ಕುರಿತು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಪ್ರಕರಣವು ರೌಡಿ ಗ್ಯಾಂಗ್ ಒಳಗಿನ ವೈಷಮ್ಯ ಮತ್ತು ಹಣಕಾಸು ಸಂಘರ್ಷದಿಂದ ನಡೆದಿರಬಹುದು ಎಂಬ ದಿಕ್ಕಿನಲ್ಲಿ ತನಿಖೆ ಮುಂದುವರೆದಿದೆ.